ಎಂಥ ಸ್ಥಿತಿ ಬಂದು ಹೋಯಿತು ಕುಡುಕರ ಮನೆಯನ್ನು ಸೇರಿ. ಯಾವ ಕೈಗಳಿಂದ ಅಕ್ಷಯ ಪಾತ್ರೆಯನ್ನು ನಾನು ಹಿಡಿದಿದ್ದೇನೋ, ರಾಜಸೂಯಾಧ್ವರದಲ್ಲಿ ಋಷಿ ಮುನಿಗಳು ಸೇರಿರುವಂತಹ ಸಭಾ ಮಂಟಪಕ್ಕೆ ಚಿನ್ನದ ಪಾತ್ರೆಯಲ್ಲಿ ಯಾವ ಪುರೋಣಾಶ ಚರುವನ್ನು ಈ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದೇನೋ, ಅದೇ ಕೈಯಲ್ಲಿ ಈ ಹೊತ್ತಿಗೂ ಹಿಡಿದಿದ್ದೇನೆ ಬಂಗಾರದ ಪಾತ್ರೆ. ಆದರೆ ಇದು ಹೆಂಡದ ಮಡಿಕೆ, ಹೆಂಡದ ಮಡಿಕೆ. ಸಾಕು ಸುನಾಯಿ, ನಾನೇನು ಮಾಡಲಿ? ಏಕಾಂಗಿಯಾಗಿ ನಾನಲ್ಲಿಗೆ ಹೋದೆಂತಾದ್ರೆ ನನ್ನ ಮಾನ ಕಳೆಯುತ್ತಾನೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಹೋಗಲಿ, ಉಳಿಯುವಂತಿಲ್ಲ. ಯಾರು ನನ್ನನ್ನು ಕಾಪಾಡುವವರಿದ್ದಾರೆ? ನೀನೇಳುವಿ ಕೃಷ್ಣ. ಆದರೆ ಆ ಹೊತ್ತು ಸಭಾ ಮಂಟಪದಲ್ಲಿ ನನ್ನ ವಸ್ತ್ರಾಪಹಾರದ ಸಂದರ್ಭ ಪರಿಪರಿಯಲ್ಲಿ ನಿನ್ನನ್ನು ಸ್ತುತಿಸಿದ್ದೆ, ನಿನಗೆ ಶರಣಾಗಿದ್ದೆ. ನನ್ನನ್ನು ಕಾಪಾಡಿದೆಯಲ್ಲ ಅಕ್ಷಯ ವಸನವನ್ನೇ ಇತ್ತು. ಈಗಲೂ ನೀನೇ ಕಾಪಾಡಬೇಕಾಗಿದೆ. ಆದರೆ ಏನು ಮಾಡೋಣ? ಇಲ್ಲಿ ಸ್ತುತಿಸುವುದಕ್ಕೆ ಇಲ್ಲಿ ಅವಕಾಶವಿದೆ. ಅಜ್ಞಾತದಲ್ಲಿದ್ದೇವೆ, ಅದಕ್ಕೂ ನನಗೆ ಅವಕಾಶವಿಲ್ಲ. ಏನು ಮಾಡಲಿ? ಯಾರಲ್ಲಿ ನನ್ನ ಮೊರೆ ಇಡಲಿ? ಅದು ಕಾಣಿಸುತ್ತಿದ್ದಾಗೆ ಸೂರ್ಯದೇವರು, ಕರ್ಮಸಾಕ್ಷಿಯು. ಹೇ ಕರ್ಮಸಾಕ್ಷಿಯಾಗಿರುವಂತಹ ದಿವಾಕರ, ಇದು ನಿನಗೆ ಕೈ ಮುಗಿಯುತ್ತಿದ್ದೇನೆ. ನೀನು ನಮಸ್ಕಾರ ಪ್ರಿಯನಂತೆ, ಕ್ಷಿಪ್ರ ಫಲಕಾರಿಯಂತೆ ನಿನಗೆ ಬಾರಿ ಬಾರಿ ನಮಸ್ಕರಿಸುತ್ತೇನೆ ಸ್ವಾಮಿ. ನೀನೇ ಕೊಟ್ಟಂತ ಅಕ್ಷಯ ಪಾತ್ರೆಯಿಂದ ಸಾವಿರಾರು ಜನರಿಗೆ, ಬ್ರಾಹ್ಮಣರಿಗೂ ಊಟವನ್ನಿಕ್ಕಿ ಸಂತೃಪ್ತಿಯನ್ನು ಪಡಿಸಿದ್ದೆ. ನಿನ್ನ ಪ್ರಸಾದವನ್ನು ಉನ್ನತ ಮಗು ನಾನು. ನನ್ನನ್ನು ನೀನೇ ರಕ್ಷಣೆ ಮಾಡಬೇಕಾದವರು. ಜಗಕ್ಕೆ ನೀನೊಂದು ಕಣ್ಣಾಗಿರುವೆ, ಮೇಲೆರಡು ಪದದಲ್ಲಿ ಸಂಚರಿಸುವೆ, ಮೂರು ಮೂರ್ತಿಗಳ ಸಾಕಾರ ರೂಪನಾಗಿರುವೆ. 4 ವೇದಗಳು ನಿನ್ನೊಡಲಂಟಿಹುದು, 5 ಅಂಗಗಳಲ್ಲಿ ವರ್ತಿಸುವೆ, 6 ಋತುಗಳಾಗಿ ಪರಿವರ್ತಿಸುವೆ, 7 ಅಶ್ವಗಳನ್ನು ಕೊಂಡೇಳುವೆ, 8 ದಿಕ್ಪಾಲಕರಿಗೆ ತೇಜೋರೂಪನಾಗಿರುವೆ, 9 ಗ್ರಹಗಳಲ್ಲಿ ಪ್ರಾಮುಖ್ಯನಾಗಿರುವೆ, ದಶ ದಿಕ್ಕುಗಳ ತೊಳಗಿಸಿ ಬೆಳಗಿಸುತ್ತಾ ಶತಪತ್ರ ಮಿತ್ರನಾಗಿ 1000 ಕಿರಣದಿಂದ ಎಸೆಯುತ್ತಾ